ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಓಜಾ ಬೋರ್ಡ್ ಬಗ್ಗೆ ತಿಳಿದುಕೊಂಡಿರ್ತೀರ. ಆದರೆ ನಿಮ್ಮಲ್ಲಿ ಕನ್ಫ್ಯೂಷನ್ ಇದೆ. ಆ ರೋಜಾ ಬೋರ್ಡ್ ಹಿಂದಿರುವ ಕಥೆಯಾದರೂ ಏನು? ನಾವು ರೋಜಾ ಬೋರ್ಡ್ ಅನ್ನು ಉಪಯೋಗಿಸಿಕೊಂಡು ನಿಜವಾಗ್ಲೂ ನಾವು ಆತ್ಮಗಳ ಜೊತೆ ಮಾತನಾಡಬಹುದಾ? ಇದರ ಮಧ್ಯದ ನಡುವೆ ನಾವು ತಿಳಿದುಕೊಳ್ಳಬೇಕು. ಸುಶಾಂತ್ ಸಿಂಗ್ ತೀರಿಕೊಂಡ ಮೇಲೆ ಅವರ ಆತ್ಮ ಜೊತೆ ಒಬ್ಬ ವ್ಯಕ್ತಿ ಮಾತನಾಡಿದಂತೆ ಇದು ಸತ್ಯನಾ? ನಾವು ಈ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಅದೇ ಗೋಸ್ಟ್ ಹಂಟರ್ಸ್ನ ಬಗ್ಗೆ. ಅವರು ನಿಜವಾಗಿಯೂ ಆತ್ಮಗಳನ್ನು ಸೆರೆ ಹಿಡುತ್ತಾರಾ? ತಡ ಮಾಡಬೇಡ, ಈ ಎಲ್ಲ ವಿಷಯಗಳ ಬಗ್ಗೆ ಒಂದೊಂದಾಗಿ ಡೀಟೇಲ್ ಆಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಎಲ್ಲರಿಗೂ ಓಜಾ ಬೋರ್ಡ್ ಬಗ್ಗೆ ತಿಳಿದಿದೆ, ಇಲ್ಲ ಅಂದರೆ ತಿಳಿದುಕೊಳ್ಳಿ. ಇದು ಪ್ಯಾರಾನಾರ್ಮಲ್ ಸಂಗತಿಗಳಿಗೆ ಬಳಕೆಯಾಗುವ ಸಾಧನವಾಗಿದ್ದು ಇದನ್ನ ಸ್ಪಿರಿಟ್ ಬೋರ್ಡ್ ಅಥವಾ ಟಾಕಿಂಗ್ ಬೋರ್ಡ್ ಅಂತ ಕರೆಯುತ್ತಾರೆ. ಓಜಾ ಬೋರ್ಡ್ ಇದು ಮರದಿಂದ ಮಾಡಿರುವ ಹಲಗೆ ಆಗಿದ್ದು ಆ ಬೋರ್ಡ್ ಅಲ್ಲಿ A to Z ಆಲ್ಫಾಬೆಟ್ ಗಳನ್ನ ಹೊಂದಿರುತ್ತದೆ. ಟಾಪ್ ಲೆಫ್ಟ್ ಸೈಡ್ ನಲ್ಲಿ ಸೂರ್ಯನ ಚಿತ್ರದ ಜೊತೆಗೆ ಎಸ್ ಎಂದು ಬರೆದಿರುತ್ತದೆ. ಅದೇ ರೀತಿ ರೈಟ್ ಸೈಡ್ ಅಲ್ಲಿ ಚಂದ್ರನ ಚಿತ್ರದ ಜೊತೆಗೆ ನೋ ಎಂದು ಬರೆದಿರುತ್ತದೆ. ಜೊತೆಗೆ 1 to 9 ಮತ್ತು 0 ನಂಬರ್ ಗಳನ್ನು ಕೂಡ ಹೊಂದಿರುತ್ತದೆ ಮತ್ತು ಕೆಳಗಡೆ ಗುಡ್ ಬೈ ಅಂತ ಬರೆದಿರುತ್ತದೆ. ಇದನ್ನು ಡಾರ್ಕ್ ವರ್ಡ್ ಜೊತೆಗೆ ಭೂತಗಳ ಆತ್ಮಗಳ ಲೋಕವನ್ನು ಪ್ರಸ್ತುತ ಲೋಕಕ್ಕೆ ಬೆಸೆಯುವ ಸಾಧನವಾಗಿದೆ. ಜೊತೆಗೆ ಸತ್ತ ಆತ್ಮವನ್ನು ಕೂಡ ಬಡಿದೆಬ್ಬಿಸಿ ಮಾತನಾಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗುತ್ತದೆ. ಇದು ಒಂದು ವಿಶಿಷ್ಟ ಬಗೆಯ ಆಟವಾಗಿದ್ದು ಇದರ ಸುತ್ತಲೂ 4 ರಿಂದ 5 ಮಂದಿ ಕೂಡುತ್ತಾರೆ. ಅದರಲ್ಲಿ ಹೃದಯದ ಆಕಾರದ ಪ್ಲಾಸ್ಟಿಕ್ ಅಥವಾ ಮರದಿಂದ ಮಾಡಿರುವ ಡೈಯನ್ನ ಇರುತ್ತದೆ. ನಿಯಮದ ಅನುಸಾರವಾಗಿ ಎಲ್ಲರೂ ಅದರ ಮೇಲೆ ಬೆರಳನ್ನ ಇಡಬೇಕು. ನಂತರ ಓಜಾ ಬೋರ್ಡ್ಗೆ ಪ್ರಶ್ನೆಯನ್ನು ಕೇಳಿದಾಗ ಅದು ಎಸ್ ಅಥವಾ ನೋ ಅಂತ ಉತ್ತರ ನೀಡುತ್ತದೆ. ಆ ಡೈ ಮೂಮೆಂಟ್ ಆಗುವುದರ ಮೂಲಕ ಉತ್ತರವನ್ನ ನೀಡುತ್ತದೆ. ಈ ರೀತಿಯ ಸೀನ್ ಗಳನ್ನ ನಾವು ಬಾಲಿವುಡ್ ಮತ್ತು ಹಾಲಿವುಡ್ ಮೂವಿಗಳಲ್ಲಿ ಸಾಮಾನ್ಯವಾಗಿ ನೋಡಿರ್ತೀವಿ. ಇದು ಸತ್ಯನಾ? ಇದಕ್ಕೆ ಉತ್ತರ ಮುಂದೆ ಗೊತ್ತಾಗುತ್ತದೆ. ಇದಕ್ಕೆಲ್ಲಕ್ಕಿಂತ ಮುಂಚೆ ನಾವು ಓಜಾ ಬೋರ್ಡಿನ ಇತಿಹಾಸ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಓಜಾ ಬೋರ್ಡಿನ ಮೊದಲ ಚರಿತ್ರೆ ಶುರುವಾಗಿದ್ದು ಕ್ರಿಸ್ತ ಶಕ 11ನೇ ಶತಮಾನದಲ್ಲಿ. ಅದು ಚೀನಾ ಪ್ರದೇಶದಲ್ಲಿ. ಸ್ಟಾರ್ಟಿಂಗ್ ದಲ್ಲಿ ಬಹಳ ಭಯಾನಕ ದೃಶ್ಯಗಳು ಕಂಡು ಬರಲು ಪ್ರಾರಂಭಿಸಿದ್ದ ಕಾರಣದಿಂದ ಕ್ವಿಂಗ್ ರಾಜವಂಶವು ಈ ಆಟವನ್ನ ನಿಷೇಧಿಸಿತ್ತು. ಇದು ಮುಂದೆ 19ನೇ ಶತಮಾನದಲ್ಲಿ ಅಮೆರಿಕಾದಲ್ಲಿ ಬೆಳಕಿಗೆ ಬಂದಿತು. ಅಲ್ಲಿ ಇದು ವ್ಯಾಪಾರದ ಸರಕಾಗಿ ಮಾರಲ್ಪಟ್ಟಿತು. ಅಲ್ಲಿ ಮಾತನಾಡುವ ಹಲಗೆಯನ್ನು ಸಾರ್ವಜನಿಕರ ಶೋನಲ್ಲಿ ಇಟ್ಟು ಹಣಗಳನ್ನ ಗಳಿಸಲಾಯಿತು. ಈ ಬೋರ್ಡ್ಗೆ ಓಜಾ ಬೋರ್ಡ್ ಎಂದು ಹೆಸರು ಇಡಲು ಕಾರಣವೇನು? ಅಮೆರಿಕದ ಎಲಿಜಾ ಬಾಂಡ್ ಈತ ತನ್ನ ಸ್ನೇಹಿತರೊಂದಿಗೆ ಆಟವನ್ನು ಆಡುತ್ತಿರುವಾಗ ಅವಾಗ ಆ ಹಲಗೆಗೆ ಕೇಳುತ್ತಾನೆ, ನಿಮ್ಮ ಹೆಸರು ಏನು ಅಂತ ಕೇಳಿದಾಗ ಅದು ರಿಪ್ಲೈ ಕೊಡುತ್ತದೆ ಓಜಾ ಎಂದು. ಮರು ಪ್ರಶ್ನಿಸಿ ಇದರ ಅರ್ಥ ಎಂದು ಕೇಳಿದಾಗ ಗುಡ್ ಲಕ್ ಎಂಬ ಪ್ರತಿಕ್ರಿಯೆ ಕೇಳಿ ಬಂದಿತು. ಆಗಿನಿಂದ ಈ ಬೋರ್ಡ್ಗೆ ಓಜಾ ಬೋರ್ಡ್ ಎಂಬ ಹೆಸರು ಪ್ರಸಿದ್ಧಿಯಾಗಿ ಬಂದಿತು. ಈ ಆಟವನ್ನು ಆಡುವವರಿಗೆ ಭಯಾನಕ ಅನುಭವಗಳು ಕೂಡ ಆಗುತ್ತವೆ. ಇಂಥ ಅನೇಕ ಘಟನೆಗಳು ಅಮೆರಿಕ ವಲಯದಲ್ಲಿ ಕಂಡು ಬಂದಿದೆ. ಉದಾಹರಣೆಗೆ ಸಾರಾ ಎಂಬ ಮಹಿಳೆ ಪ್ರಕರಣ ತುಸು ಗಂಭೀರವಾದದ್ದು. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ರಾತ್ರಿ ಹೊತ್ತು ಅವಳು ಇಬ್ಬರು ಸ್ನೇಹಿತರ ಜೊತೆ ಆಟವಾಡಲು ನಿಲ್ಲುತ್ತಾಳೆ. ಅವರ ಉದ್ದೇಶ ಯಾವುದಾದರೂ ಆತ್ಮಗಳ ಜೊತೆ ಮಾತನಾಡುವುದು ಆಗಿತ್ತು. ಆ ಸಮಯದಲ್ಲಿ ಶರೀರ ವಾಹನಿಗಳು ಹೊರಗಡೆ ಬರುತ್ತವೆ. ಅವಾಗ ಸಾರಾ ತಮಾಷೆ ಮಾಡುವತ್ತರಲ್ಲಿಯೇ ಆಕೆ ಮೈಯಲ್ಲಿ ಒಂದು ಆತ್ಮ ಸೇರಿಕೊಳ್ಳುತ್ತದೆ ಎಂಬ ಸುದ್ದಿ. ಅವಳು ಅನ್ಕಾನ್ಶಿಯಸ್ ಆಗಿ ಮೂಮೆಂಟ್ ಮಾಡುತ್ತಾಳೆ ಮತ್ತು ಅವಳಿಗೆ ತಿಳಿಯುವುದಿಲ್ಲ ಅವಳು ಏನು ಮಾಡುತ್ತಿರುತ್ತಾಳೆ ಎಂದು. ಇನ್ನು ಆ ಇಬ್ಬರು ಸ್ನೇಹಿತರಿಗೆ ಬಹಳ ಗಾಬರಿಯಾಗುತ್ತದೆ. ಕೊನೆಯಲ್ಲಿ ಅವಳು ಮರಳಿ ತನ್ನ ಸಾಮಾನ್ಯ ಸ್ಥಿತಿಗೆ ಬರುತ್ತಾಳೆ. ಇವಾಗ ಟ್ರ್ಯಾಕ್ ಅನ್ನ ಚೇಂಜ್ ಮಾಡೋಣ. ಇವಾಗ ಸುಶಾಂತ್ ಸಿಂಗ್ ಆತ್ಮ ಜೊತೆ ಮಾತನಾಡಿದ ವ್ಯಕ್ತಿ ಯಾರು? ಸ್ಟೀವನ್ ಹೂಪ್ ಎಂಬ ವ್ಯಕ್ತಿ ಸುಶಾಂತ್ ಸಿಂಗ್ ರಜಪೂತ್ ಆತ್ಮದ ಜೊತೆ ಮಾತನಾಡಿದ್ದ ಎಂದು ಅವನು ಹೇಳುತ್ತಿದ್ದರು. ಅವರು ಮಾತನಾಡಿದ ಮಾತುಗಳನ್ನು ರೆಕಾರ್ಡ್ ಮಾಡಿ ಯೂಟ್ಯೂಬ್ ನಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದರು. ಅತಿ ಹೆಚ್ಚು ಜನರು ಎಮೋಷನಲ್ ಆಗಿದ್ದರಿಂದ ಎಲ್ಲರೂ ಪೂರ್ತಿ ವಿಡಿಯೋವನ್ನ ನೋಡಿದ್ದರು. ಇದನ್ನು ಗಮನಿಸಿದ ಬಹಳಷ್ಟು ಟಿವಿ ಚಾನೆಲ್ ಗಳು ಕೂಡ ರಿಪೋರ್ಟ್ ಮಾಡಿದ್ದರು. ಆದರೆ ಇದು ಸತ್ಯನಾ?
ಆಕ್ಚುಲಿ ಆಗಿ ಏನು ಆಗಿತ್ತು ಅಂದರೆ ಒಬ್ಬ ಇನ್ಸ್ಟಾಗ್ರಾಮ್ ಯೂಸರ್ ರಿವೀಲ್ ಮಾಡಿದ್ದನು. ಇದು ಸುಶಾಂತ್ ಸಿಂಗ್ ರಜಪೂತ್ನ ಹಳೆಯ ಇಂಟರ್ವ್ಯೂ ಕ್ಲಿಪ್ ಆಗಿದ್ದು ಅದರ ಆಡಿಯೋವನ್ನ ತೆಗೆದುಕೊಂಡು ಮೆನಿಪುಲೇಟ್ ಮಾಡಿ ಪ್ಲೇ ಮಾಡಲಾಗಿತ್ತು. ಇಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ಮಾತನಾಡಿರುವ ಹಾಗೆ ನಮ್ಮ ಎಲ್ಲರನ್ನ ಒಪ್ಪಿಸಲಾಯಿತು. ಈ ರೀತಿಯಲ್ಲಿ ಎಲ್ಲಾ ಟಿವಿ ಚಾನೆಲ್ ಮತ್ತು ನ್ಯೂಸ್ ಪೇಪರ್ದವರು ತೋರಿಸಿದರು, ಏಕೆಂದರೆ ಅವರಿಗೆ TRP ಸಿಗುತ್ತದೆ. ನಮಗತೆ ಸೈನ್ಸ್ ಮತ್ತು ಲಾಜಿಕ್ ಮತ್ತು ಸತ್ಯದ ಸಂಗತಿಗಳನ್ನ ತಿಳಿಸಿಕೊಡುವವರಿಗೆ ಎಲ್ಲಿಂದ ಸಿಗುತ್ತದೆ TRP? ಕೊನೆಯಲ್ಲಿ ನಾವು ಕನ್ಕ್ಲೂಷನ್ ಬರಬಹುದು. ಸುಶಾಂತ್ ಸಿಂಗ್ ರಜಪೂತ್ ಜೊತೆ ಮಾತನಾಡಿರುವ ಆ ವಿಡಿಯೋ ಫುಲ್ ಫೇಕ್ ಅಂತ. ನಾನು ಮತ್ತೆ ಓಜಾ ಬೋರ್ಡಿನ ಟಾಪಿಕ್ ಅನ್ನ ಕಂಟಿನ್ಯೂ ಮಾಡುತ್ತೇನೆ. ಆದರೆ ನಾವು ಇಲ್ಲಿ ತಿಳಿದುಕೊಳ್ಳಬೇಕು, ಎಲ್ಲರೂ ಸುಳ್ಳುವನ್ನ ಹೇಳುವುದಿಲ್ಲ, ಆದರೆ ಆ ಜನರು ಸುಳ್ಳು ಹೇಳದ ಪ್ರಕರಣ ಬಗ್ಗೆ ನಾವು ಏನು ಅಂದರೆ ಆ ಫಿಲ್ಮ್ಗಳು ಏನೋ ಅದು ಇನ್ಸ್ಪೈರ್ಡ್ ಬೈ ರಿಯಲ್ ಲೈಫ್ ಇನ್ಸಿಡೆಂಟ್ ಅಂತ ಇರುತ್ತಲ್ವಾ. 2017ರಲ್ಲಿ ಹಾರರ್ ಫಿಲ್ಮ್ ಬಗ್ಗೆ ತೋರಿಸಲಾಯಿತು. ಸೋಲಾರ್ ಎಕ್ಲಿಪ್ಸ್ ದಿನದಂದು ವೆರಾನಿಕಾ ಮತ್ತು ಅವರ ಸ್ನೇಹಿತರು ಸ್ಕೂಲಿನ ಬೇಸ್ಮೆಂಟಿನಲ್ಲಿ ಹೋಗುತ್ತಾರೆ. ಪೂಜಾ ಬೋರ್ಡ್ ಅನ್ನ ಉಪಯೋಗಿಸಿದ ವೆರಾನಿಕಾ ಡೆತ್ ಆಗಿರುವ ತನ್ನ ತಂದೆ ಮತ್ತು ಬಾಯ್ ಫ್ರೆಂಡ್ನ ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನ ಮಾಡುತ್ತಾಳೆ. ಒಂದು ನನ್ ಬಂದ್ಬಿಟ್ಟು ಅವಳ ಮೈ ಒಳಗಡೆ ಸೇರಿಕೊಳ್ಳುತ್ತದೆ. ಪೂಜಾ ಬೋರ್ಡ್ ಮುರಿದು ಬಿಡುತ್ತದೆ. ಅವಳ ಒಳಗಡೆ ಒಂದು ಡಿಮಾಂಡ್ ನುಗ್ಗಿ ಬಿಡುತ್ತಾಳೆ. ಅವಳು ಫ್ರೀಸ್ ಆಗಿ ಬಿಡುತ್ತಾಳೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಎಂದರೆ ಈ ಫಿಲ್ಮ್ ಇನ್ಸ್ಪೈರ್ಡ್ ಬೈ ರಿಯಲ್ ಇವೆಂಟ್ಸ್. ಏನು ರಿಯಾಲಿಟಿಯಲ್ಲಿ ಈ ರೀತಿ ಆಗುತ್ತಾ? ಇನ್ನು ಜನರು ಇನ್ಸ್ಪೈರ್ಡ್ ಎಂಬ ವರ್ಡ್ ಅನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದಾರೆ. ಬೇಸ್ಡ್ ಆನ್ ಟ್ರೂ ಇವೆಂಟ್ ಅನ್ನುವುದು ಮತ್ತು ಇನ್ಸ್ಪೈರ್ಡ್ ಫ್ರಾಮ್ ಟ್ರೂತ್ ಇವೆಂಟ್ ಅನ್ನುವುದು ಬಹಳ ವ್ಯತ್ಯಾಸವಿದೆ. ಇದನ್ನ ನೀವು ಗಮನದಲ್ಲಿಟ್ಟುಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಜನರು ಆ ಪ್ಲಾನ್ ಚೆಟ್ ಅನ್ನ ಮೂವ್ಮೆಂಟ್ ಮಾಡುವುದಿಲ್ಲ. ಕೆಲವರು ಮಾಡುತ್ತಾರೆ, ಇನ್ನು ಕೆಲವರು ಮಾಡುವುದಿಲ್ಲ. ಅದರ ಮೇಲ್ಗಡೆ ಕೈ ಇಟ್ಟರೆ ಸಾಕು, ಅದಾಗದೆ ಮೂವ್ಮೆಂಟ್ ಮಾಡಲು ಪ್ರಾರಂಭವಾಗುತ್ತದೆ. ಅವರಿಗೆ ಅನಿಸುತ್ತದೆ ಆತ್ಮ ಮೂವ್ಮೆಂಟ್ ಮಾಡುತ್ತಿದೆ ಎಂದು ಮತ್ತು ನಾವು ಕೇಳಿರುವ ಕ್ವಶನ್ಗಳಿಗೆ ಆನ್ಸರ್ ಮಾಡುತ್ತಿದ್ದಾರೆ ಎಂದು. ಇದು ಹೇಗೆ ಸಾಧ್ಯವಾಗುತ್ತದೆ? ಇದರ ಹಿಂದೆ ಸೈಂಟಿಫಿಕ್ ಫಿನಾಮಿನನ್ ಇದೆ. ಅದೇ ನೋಡಿ ಐಡಿಯೋಮೋಟಾರ್ ಎಫೆಕ್ಟ್. ಇದು ಯಾವ ರೀತಿಯ ಅನ್ಸೈಕೋ ಫಿನಾಮಿನನ್ ಅಂದರೆ ಇಲ್ಲಿ ಅನ್ಕಾನ್ಶಿಯಸ್ ಆಗಿ ನಮ್ಮ ಬಾಡಿ ಮೂವ್ಮೆಂಟ್ ಮಾಡುತ್ತಾ ಹೋಗುತ್ತದೆ. ನಮ್ಮ ಕೈಗಳು ಮೂವ್ಮೆಂಟ್ ಆಗುತ್ತವೆ, ಆದರೆ ನಮಗೆ ಫೀಲ್ ಆಗುವುದಿಲ್ಲ. ಇದನ್ನ ನೀವು ಯಾವಾಗ ಫೀಲ್ ಮಾಡುತ್ತೀರಾ ಅಂದರೆ ನೀವು ನಿದ್ದೆ ಮಾಡುತ್ತಿರುವಾಗ ಬಿದ್ದ ಹಾಗೆ ಭಾಸವಾಗುತ್ತದೆ, ಆದರೆ ನಿಜವಾಗ್ಲೂ ನೀವು ಬಿದ್ದಿರುವುದಿಲ್ಲ. ತಕ್ಷಣವೇ ನಿಮ್ಮ ನಿದ್ದೆ ಓಡಿ ಹೋಗುತ್ತದೆ. ಇದನ್ನ ನಾವು ಹ್ಯಾಪನಿಕ್ ಜಾಕ್ ಎಂದು ಕರೆಯುತ್ತೇವೆ. ಹ್ಯಾಪನಿಕ್ ಜಾಕ್ ಮತ್ತು ಐಡಿಯೋಮೀಟರ್ ಎಫೆಕ್ಟ್ ಇವು ಎರಡರ ನಡುವೆ ತುಂಬಾ ಡಿಫರೆನ್ಸ್ ಇದೆ. ಹ್ಯಾಪನಿಕ್ ಜಾಕ್ ಯಾವಾಗ ನಾವು ನಿದ್ದೆಯಲ್ಲಿರುತ್ತೀವೋ ಆ ಸಮಯದಲ್ಲಿ ನಾವು ಈ ಫೀಲಿಂಗ್ ಅನ್ನ ಅನುಭವಿಸುತ್ತೇವೆ. ಆದರೆ ಐಡಿಯೋಮೋಟಾರ್ ಎಫೆಕ್ಟ್ ಇದು ನಿದ್ದೆ ಇಲ್ಲದ ಸಮಯದಲ್ಲಿ ನಾವು ಅನುಭವಿಸಬಹುದು. ಪೂಜಾ ಬೋರ್ಡಿನ ಮೇಲೆ ನಿಮ್ಮ ಕೈಯನ್ನ ಇಡುತ್ತೀರಾ, ಅದು ಮೂವ್ಮೆಂಟ್ ಆಗುತ್ತದೆ, ಅದು ನಿಮಗೆ ಗೊತ್ತಾಗಲ್ಲ. ಇದು ಬ್ರೈನ್ ಇಂದ ಸಿಗ್ನಲ್ ಬರುತ್ತದೆ. ಅನ್ಕಾನ್ಶಿಯಸ್ ಆದ ಕಾರಣದಿಂದ ಅದು ನಮಗೆ ಫೀಲ್ ಆಗುವುದಿಲ್ಲ. ಎಕ್ಸಾಂಪಲ್ ಈಗ ನೋಡಿ, ನಾನು ಒಂದು ಪೆಂಡುಲಮ್ ಅನ್ನ ತಗೋತೀನಿ. ನನಗೆ ಪೆಂಡುಲಮ್ ಇಲ್ಲ, ಅದಕ್ಕೆ ಈ ವಸ್ತುವನ್ನ ಯೂಸ್ ಮಾಡ್ತೀನಿ. ಇದನ್ನು ಈ ರೀತಿ ಹಿಡಿಯುತ್ತೇನೆ. ನಾನು ಬ್ರೈನಲ್ಲಿ ಥಿಂಕ್ ಮಾಡುತ್ತೇನೆ ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗಲಿ ಎಂದು. ಆವಾಗ ಸ್ವಲ್ಪ ಸಮಯದ ನಂತರ ಮೂಮೆಂಟನ್ನು ನೀವೇ ಗಮನಿಸಿ. ಆ ವಸ್ತು ಆಂಟಿ ಕ್ಲಾಕ್ ವೈಸ್ ಆಗಿ ಮೂಮೆಂಟ್ ಆಗುತ್ತದೆ, ಆದರೆ ನಮಗೆ ಫೀಲ್ ಆಗುವುದಿಲ್ಲ. ಆದರೆ ಅಲ್ಲಿ ಮೂಮೆಂಟ್ ಖಂಡಿತವಾಗ್ಲೂ ಇದೆ. ಇದನ್ನ ನಾವು ಆಡಿಯೋ ಮೋಟಾರ್ ಎಫೆಕ್ಟ್ ಅಂತ ಹೇಳುತ್ತೇವೆ. ಈ ಪ್ರಕಾರದಲ್ಲಿ ಓಜಾ ಬೋರ್ಡ್ ಕೂಡ ವರ್ಕ್ ಮಾಡುತ್ತದೆ. ಒಬ್ಬ ವ್ಯಕ್ತಿ ಸತ್ತು ಆತ್ಮ ಜೊತೆ ಕ್ವಶನ್ ಕೇಳುವಾಗ ಅವನ ಮೈಂಡ್ ಅನ್ಕಾನ್ಶಿಯಸ್ ಆಗಿ ಎಸ್ ಅಥವಾ ನೋ ಕಡೆ ಮೂವ್ ಆಗುವುದು ಖಂಡಿತವಾಗ್ಲೂ ಸತ್ಯವಾದ ಸಂಗತಿ. ಇಷ್ಟೆಲ್ಲ ಆದರ ಮೇಲೂ ನಂಬುವುದಿಲ್ಲ. ಇನ್ನೊಂದು ಸ್ಟ್ರಾಂಗ್ ಟೆಸ್ಟ್ ಒಂದಿಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ನೀವು ಓಜಾ ಬೋರ್ಡಿನ ಗೇಮನ್ನ ಆಡುತ್ತಿರುವಾಗ ಕಣ್ಣಿಗೆ ಬ್ಲ್ಯಾಂಕ್ ಬೋರ್ಡ್ ಅನ್ನ ಕಟ್ಟಿಕೊಳ್ಳಿ. ನಂತರ ಕ್ವಶನ್ ಅನ್ನ ಕೇಳಿದಾಗ ಅದು ಮೂವ್ ಖಂಡಿತವಾಗ್ಲೂ ಆಗುತ್ತದೆ, ಆದರೆ ಎಸ್ ಅಥವಾ ನೋ ಜಾಗದಲ್ಲಿ ಮೂವ್ ಆಗುವ ಹೊರತು ಇಡೀ ಬೋರ್ಡ್ ತುಂಬ ಎಲ್ಲೂ ಬೇಕಲ್ಲೂ ಮೂಮೆಂಟ್ ಅನ್ನ ನೀವು ನೋಡಬಹುದು. ಅದು ಆತ್ಮವೇ ಆಗಿದ್ದರೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಲೊಕೇಶನ್ ಆಗಬಹುದಾಗಿತ್ತು, ಎಸ್ ಅಥವಾ ನೋ ಅಂತ. ಈ ರೀತಿಯ ಟೆಸ್ಟ್ ನಲ್ಲಿ ನಮ್ಮ ಕಣ್ಣುಗಳು ಫೋರ್ಡ್ ಆಗಿರೋದರಿಂದ ಅದಕ್ಕೆ ಸೆನ್ಸ್ ಆಗ್ತಾ ಇಲ್ಲ ಎಸ್ ಆರ್ ನೋ. ಇದನ್ನ ನಾವು ಐಡಿಯೋಮೀಟರ್ ಎಫೆಕ್ಟ್ ಅಂತ ಕರಿತಿದ್ದೇವಲ್ವಾ, ಅದು ಇಲ್ಲಿ ಪ್ರೂಫ್ ಆಗಿ ಬಿಟ್ಟಿದೆ. ಇನ್ನು ಓಜಾ ಬೋರ್ಡ್ ಬಗ್ಗೆನೇ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೀನಿ. ಲಾಸ್ಟಲ್ಲಿ ನನ್ನ ಒಪಿನಿಯನ್ ಅನ್ನ ನಿಮಗೆ ಶೇರ್ ಮಾಡ್ತೀನಿ. ಈ ಮಧ್ಯದ ನಡುವೆ ಗೋಸ್ಟ್ ಹಂಟರ್ಸ್ ಅಂತ ಬರ್ತಾರಲ್ವಾ, ಇವರು ನಿಜವಾಗ್ಲೂ ಕೂಡ ಆತ್ಮಗಳನ್ನ ಸೆರೆ ಹಿಡಿಯುತ್ತಾರ. ಅವರು ಕೆಲವು ಇಕ್ವಿಪ್ಮೆಂಟ್ಸ್ ಗಳನ್ನ ಯೂಸ್ ಮಾಡುತ್ತಾರೆ ಗೋಸ್ಟ್ ಅನ್ನ ಹಿಡಿಯಲು. ಈ ಎಲ್ಲ ಇಕ್ವಿಪ್ಮೆಂಟ್ ಗಳನ್ನ ಅನಲೈಸ್ ಮಾಡಿ ಒಂದೊಂದಾಗಿ ಹೇಳ್ತೀನಿ ನೋಡಿ. ಅವರು ಇನ್ಫ್ರಾರೆಡ್ ಕ್ಯಾಮ್ರಾ ಅನ್ನ ಯೂಸ್ ಮಾಡುತ್ತಾರೆ.
ಅದು ಥರ್ಮಲ್ ಪ್ಯಾಟರ್ನ್ ಅನ್ನ ಕ್ಯಾಪ್ಚರ್ ಮಾಡುತ್ತದೆ. ಅವರು ಭೂತವನ್ನ ಈ ಕ್ಯಾಮ್ರಾದಿಂದ ಕ್ಯಾಪ್ಚರ್ ಮಾಡುತ್ತಾರೆ. ಇದು ನೆಗೆಟಿವ್ ಫೋಟೋಗ್ರಫಿ ಹಾಗೂ ಭಯಾನಕವಾಗಿ ಕಾಣುತ್ತಿರುವ ವಿಡಿಯೋ ಅಥವಾ ಫೋಟೋಗಳಾಗಿರುತ್ತವೆ. ನೀವು ಯೋಚನೆ ಮಾಡಿ, ನೀವು ಚೇರಿನ ಮೇಲೆ ಕುಳಿತಿರ್ತೀರಾ, ನೀವು ಅವಾಗ ಹೀಟ್ ಅನ್ನ ಪ್ರೊಡ್ಯೂಸ್ ಆಗಿರುತ್ತದೆ. ಅವಾಗ ನೀವು ಚೇರ್ದಿಂದ ಎದ್ದು ಬಿಡಿ, ನಂತರ ಈ ಕ್ಯಾಮ್ರಾದಿಂದ ನೋಡಿದಾಗ ಅಲ್ಲಿ ಯಾರೋ ಕೂತಿದ್ದ ಹಾಗೆ ಭಾಸವಾಗುತ್ತದೆ. ನಿಜವಾಗ್ಲೂ ಅಲ್ಲಿ ಯಾರೂ ಕೂತಿರುವುದಿಲ್ಲ. ಇದೇ ರೀತಿ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ನಾವು ಯಾವಾಗ ಬಾತ್ರೂಮ್ ದಿಂದ ಹೊರಗಡೆ ಬರುತ್ತೀವೋ ಅವಾಗ ನಮ್ಮ ಕಾಲ್ ಕೂಡ ಟೆಂಪರೇಚರ್ ಚೇಂಜ್ ಆಗಿರುತ್ತದೆ. ನಾವು ಹೇಗೆ ನಡ್ಕೋತಾ ಹೋಗುತ್ತೀವೋ ಅವಾಗ ನಮ್ಮ ಹಿಂದೆ ಪಾದಗಳು ನಡ್ಕೋತಾ ಬಂದ ರೀತಿಯಾಗಿ ಭಾಸ ಹೋಗುತ್ತದೆ ಆ ಕ್ಯಾಮ್ರಾದಲ್ಲಿ ನೋಡಿದಾಗ. ಆಕ್ಚುಲಿ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಈ ಎರಡು ಎಕ್ಸಾಂಪಲ್ಗೆ ಸಂಬಂಧಿಸಿದಂತೆ ಈ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡಿ ಫುಲ್ ಡೀಟೇಲ್ ಆಗಿ ಹೇಳಿದ್ದಾರೆ. Perhaps you're all sitting around the dining room table, having a seance, calling on spirits from the past. Some pattern you might catch could be someone that was sitting in a chair, perhaps. Another thought that came to mind, maybe it was a crew member from one of those shows leaning up against the wall. In this shot here, my thermal reflection as I walk across a wood floor in a home could be mistaken for something else. ಇದರ ಜೊತೆಗೆ ಗೋಸ್ಟ್ ಹಂಟರ್ಸ್ EMF ಮೀಟರ್ಗಳನ್ನು ಹೆಚ್ಚಾಗಿ ಬಳಸುತ್ತಾರೆ. ಇದು ನಿಮ್ಮ ಸುತ್ತಮುತ್ತಲಿನ ಇರುವ ಸೆಲ್ ಫೋನ್ ಇದ್ದರೆ 2 ವೇ ರೇಡಿಯೋ ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನ ಬಿಡುಗಡೆ ಮಾಡುತ್ತಿದ್ದರೆ ಈ ಮೀಟರ್ನಲ್ಲಿ ಆ ವೇವ್ಗಳ ರೀಡಿಂಗ್ ಅನ್ನ ತೋರಿಸುತ್ತದೆ. ಇದರ ಜೊತೆಗೆ ಇನ್ನೊಂದು ಎಕ್ವಿಪ್ಮೆಂಟ್ ಅನ್ನ ಯೂಸ್ ಮಾಡುತ್ತಾರೆ. ಅದೇ ನೋಡಿ ಮೋಷನ್ ಸೆನ್ಸರ್ ಲೈಟ್. ಒಂದು ಸಣ್ಣ ಬೆಳದಲ್ಲಿ ಕೂಡ ಒಂದು ಇಳಿ ಓಡಾಡಿದ್ದರೆ ಇದೇ ಸೆನ್ಸರ್ ಮೋಷನ್ ಟರ್ನ್ ಆನ್ ಆಗಿ ಬಿಡುತ್ತದೆ, ಅಲ್ಲಿ ಭೂತ ಇದೆ ಎಂದು ನಮ್ಮನ್ನ ಹೆದರಿಸುತ್ತಾರೆ. ಈ ಎಲ್ಲ ರೀತಿಯ ಯೂಸ್ಲೆಸ್ ವಸ್ತುಗಳನ್ನ ಇಟ್ಟುಕೊಂಡು ಜನರಿಗೆ ಮೋಸ ಮಾಡುತ್ತಿದ್ದಾರೆ. ಏನು ಮಾಡುವುದು? ಟಿವಿ ಶೋಗಳಲ್ಲಿ ಭೂತ ಇದೆ ಎಂದು ಹೇಳುತ್ತಾರೆ, TRP ಸಿಗುತ್ತದೆ ಅವರಿಗೆ. ಅದೇ ರೀತಿಯಲ್ಲಿ ಫಿಲ್ಮ್ ಅಲ್ಲಿ ತೋರಿಸಿದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೆಚ್ಚಾಗುತ್ತದೆ. ಇವಾಗ ಯೂಟ್ಯೂಬರ್ಸ್ ಗಳು ಕೂಡ ಚಲೋ ಮಾಡಿದ್ದಾರೆ ಭೂತಗಳ ಕತೆ ಹೇಳಲು. ಅವರು ಮನರಂಜನೆಗೆ ಮಾತ್ರ ಈ ರೀತಿ ಶೋಗಳನ್ನ ಹಾಕಿದರೆ ತುಂಬಾ ಒಳ್ಳೆಯದು, ಆದರೆ ಅವರು ಸಮರ್ಥನೆ ಮಾಡುತ್ತಾರೆ ನಿಜವಾಗ್ಲೂ ಭೂತ ಇದೆ ಎಂದು. ನಾನು ಕೂಡ ಹಾರರ್ ಮೂವಿಯನ್ನ ನೋಡಲು ಬಹಳ ಇಷ್ಟಪಡುತ್ತೇನೆ. ಅದರಲ್ಲಿ ಥ್ರಿಲ್ ಕೂಡ ತುಂಬಾ ಸಖತ್ತಾಗಿರುತ್ತದೆ. ಆ ಫೀಲಿಂಗ್ ದಿಂದ ಮಜಾ ಕೂಡ ಬರುತ್ತದೆ. ಆದರೆ ಟಿವಿ ಶೋ, ಫಿಲ್ಮ್ ಹಾಗೂ ಯೂಟ್ಯೂಬರ್ಸ್ ವಿಡಿಯೋಗಳು ಕೂಡ ಹೇಳುತ್ತಾರೆ ಇಲ್ಲಿ ನಿಜವಾಗ್ಲೂ ಕೂಡ ದೆವ್ವ ಇದೆ ಎಂದು. ಈ ರೀತಿಯ ಕಥೆಗಳೆಲ್ಲ ಯೂಸ್ಲೆಸ್ ಎಂದು ವರದಿಯಾಗಿ ಬಿಟ್ಟಿದೆ. ಎಂಟರ್ಟೈನ್ಮೆಂಟ್ ಮಾಡುವುದು ಒಳ್ಳೆಯದು, ಆದರೆ ಸುಳ್ಳು ಹೇಳುವುದು, ಬಕರ ಮಾಡುವುದು ತುಂಬಾ ತಪ್ಪು. ನೀವು ಈ ರೀತಿಯ ವಿಷಯಗಳಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಿ. ಕೊನೆಯಲ್ಲಿ ನನ್ನ ಒಪಿನಿಯನ್ ಓಜಾ ಬೋರ್ಡ್ ಬಗ್ಗೆ ಏನಂತ ಕೇಳ್ತೀರಾ? ನಾನು ಹೇಳ್ತೀನಿ, ಈ ಆಟವನ್ನ ಆಡಲಿಕ್ಕೆ ಹೋಗಬೇಡಿ. ಏಕೆ? ನೀವೇ ಹೇಳಿದ್ದೀರಲ್ವಾ ಈ ರೀತಿ ಮೂಮೆಂಟ್ ಆಗುವುದು ನಮ್ಮ ಅನ್ಕಾನ್ಶಿಯಸ್ ಅಥವಾ ಐಡೋಮೋಟಾರ್ ಎಫೆಕ್ಟ್ ದಿಂದ ಅಂತ. ಏಕೆ ಆಡಬಾರದು ಅಂತೀರಾ ಅಂತ ಕೇಳ್ತೀರಾ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಅಕಸ್ಮಾತ್ ನಮ್ಮ ಬಾಡಿ ಏನಾದರೂ ವೀಕ್ ಆಗಿದ್ದರೆ ಈ ಮೂಮೆಂಟ್ ಅನ್ನ ನೋಡಿ ನಮ್ಮ ಬಾಡಿಗೆ ತುಂಬಾ ಭಯ ಉಂಟು ಆಗುತ್ತದೆ. ಭಯದ ಕಾರಣದಿಂದ BP ಹೆಚ್ಚಾಗುತ್ತದೆ ಮತ್ತು ಏನೋ ತುಂಬಾ ವಿಚಿತ್ರವಾಗಿ ನಮಗೆ ಫೀಲ್ ಆಗುತ್ತಾನೆ ಬರುತ್ತದೆ. ಇನ್ನು ಹೃದಯದ ಸಮಸ್ಯೆ ಇರುವವರು ಹಾರ್ಟ್ ಅಟ್ಯಾಕ್ ಆಗಿ ಸಾಯುವ ಪರಿಸ್ಥಿತಿ ಕೂಡ ಬರಬಹುದು. ಇನ್ನು ಕೆಲವರಿಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗಿ ಮೂಗು ಮತ್ತು ಕಿವಿಯಲ್ಲಿ ರಕ್ತ ಕೂಡ ಬರಬಹುದು. ಇನ್ನು ನಾನು ಹೇಳಿದ್ದು ನಿಮಗೆ ನೆನಪಿನಲ್ಲಿ ಇರಬಹುದು, ಸತ್ತ ಆತ್ಮಗಳ ಜೊತೆ ಮಾತನಾಡಬಹುದು ಅಂತ. ಆಡುವವರ ಮೈಂಡ್ ಅಲ್ಲಿ ಕೂತು ಬಿಟ್ಟಿರುತ್ತದೆ, ಅವರು ಸತ್ತಿರುವವರು ನಮ್ಮ ಜೊತೆ ಮಾತನಾಡುತ್ತಿರುತ್ತಾರೆ ಎಂದು. ಈ ಫೀಲಿಂಗ್ ನಲ್ಲಿ ಅವರಿಗೆ ಏನ್ ಬೇಕಾದರೂ ಆಗಬಹುದು. ನಾನು ಈ ವಿಡಿಯೋ ಮಾಡಿರುವುದು ಕೇವಲ ಇನ್ಫಾರ್ಮೇಶನ್ ಗೋಸ್ಕರ ಮಾತ್ರ. ನೀವು ಈ ಆಟವನ್ನ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ. ಇದರ ಬಗ್ಗೆ ತಿಳಿದುಕೊಂಡಿದ್ದೀರಲ್ವಾ, ಇದೇ ಒಳ್ಳೆಯದು. ಇಷ್ಟೇ ಸಾಕು. ಇನ್ನು ಈ ವಿಡಿಯೋನ ಇನ್ಸ್ಪೈರ್ ಆಗಿ ನೀವು ಏನಾದರೂ ಓಜಾ ಬೋರ್ಡ್ ಆಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ವಿಡಿಯೋ ಜವಾಬ್ದಾರಿ ಅಲ್ಲ ಅಂತ ನಿಮಗೆ ಈ ವಿಡಿಯೋದಲ್ಲಿ ಸ್ಪಷ್ಟನೆಯನ್ನ ನೀಡುತ್ತೇನೆ. ಇನ್ನು ಸುಶಾಂತ್ ಸಿಂಗ್ ರಜಪೂತ್ ಮತ್ತು ಗೋಸ್ಟ್ ಹಂಟರ್ಸ್ ಇವೆರಡನ್ನ ನಂಬಲಿಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಮತ್ತು ಕಮೆಂಟ್ ಮಾಡಿ ನೀವು ಓಜಾ ಬೋರ್ಡನ್ನು ಆಡಿದ್ದೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.